ಮೇಲೆ ಕ್ರಮವನ್ನು ತಗೊಳ್ಳುವಂತ ಎಚ್ಚರಿಕೆಯನ್ನು ಸರ್ ನಾನು ಕೊಡಕ್ಕೆ ಇಷ್ಟಪಡ್ತೇನೆ. ಮತ್ತೆ ಮಾರ್ಕೆಟ್ಗಳು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ರಾತ್ರಿವರೆಗೂ ಅವರ ಆಹಾರ ಧಾನ್ಯಗಳನ್ನು ಖರೀದಿ ಮಾಡೋಕ್ಕೆ ಹಣ್ಣು ಹಂಪಲ ತರಕಾರಿ ಖರೀದಿ ಮಾಡೋದಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಇರೋದಿಲ್ಲ. ಸ್ಟಾಕ್ ಸಫಿಷಿಯೆಂಟ್ ಇದೆ. ಆದ್ರಿಂದ ಯಾವುದೇ ನೂಕು ನುಗ್ಗಲಿಗೆ ಅವಕಾಶ ಇಲ್ಲ. ಸ್ವಲ್ಪ ಅಂತರವನ್ನು ಕಾಪಾಡಿಕೊಂಡು ಆ ರೀತಿ ಖರೀದಿಯನ್ನು ಮಾಡಬೇಕು ಅಂತ ಹೇಳಿ ರಾಜ್ಯದ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದೆ. ಬೆಂಗಳೂರಲ್ಲಿ ವಿಶೇಷವಾಗಿ ಈ ಕಡೆ ವಿಶೇಷ ಗಮನವನ್ನು ಕೊಡಬೇಕು ಅಂತೇಳಿ ಈವರೆಗೆ ಚರ್ಚೆ ಆದಂತಹ ಸಭೆಯಲ್ಲಿ ಎಲ್ಲ ತಿಳಿಸಲಾಗಿದೆ. ಇವತ್ತು ಈ ಸಭೆಯಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ ಅವರು, ಸಚಿವರಾದಂಥ ಆರ್ ಅಶೋಕ್ ಅವರು, ಬಿಸಿ ಪಾಟೀಲ್ ಅವರು, ಎಸ್ ಟಿ ಸೋಮಶೇಖರ್ ಅವರು, ನಾರಾಯಣಗೌಡರು, ಗೋಪಾಲಯ್ಯ, ಕೆಎಂಎಫ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ, ಸರ್ಕಾರದ ಹಿರಿಯ ಅಧಿಕಾರಿಗಳು ಎಲ್ಲರೂ ಸಹ ಭಾಗವಹಿಸಿ ದೇಶಾದ್ಯಂತ ಲಾಕ್ಡೌನ್ ಹಿನ್ನೆಲೆಯಲ್ಲಿ ನಾಡಿನ ರೈತರು ಸಹ ಮಾರುಕಟ್ಟೆಗೆ ತಾವು ಬೆಳೆದ ಉತ್ಪನ್ನಗಳನ್ನು ಸಾಗಿಸಲಾಗದೆ ಏನು ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ ಅನ್ನುವಂಥದ್ದು ಟಿವಿನಲ್ಲಿ ನೋಡ್ತಾ ಇದ್ದೋ. ಆ ದೃಷ್ಟಿಯಿಂದ ಇದೊಂದು ವಿಶೇಷ ಸಭೆಯನ್ನು ಕರೆದು ಎಲ್ಲ ಸೂಚನೆಯನ್ನು ಕೊಟ್ಟಿದೆ. ಸಭೆಯಲ್ಲಿ ರೈತರ ಹಿತ ಕಾಪಾಡೋದಕ್ಕೆ ಹಾಗೂ ಗ್ರಾಹಕರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಕೆಲವು ತೀರ್ಮಾನವನ್ನು ಕೈಗೊಳ್ಳಲಾಯಿತು. ಕರ್ನಾಟಕದಿಂದ ಟೊಮೆಟೊ, ಕಲ್ಲಂಗಡಿ, ಕರ್ಬೂಜ, ದ್ರಾಕ್ಷಿ, ನಿಂಬೆ ಮೊದಲಾದ ಹಣ್ಣು ತರಕಾರಿಗಳು ದೊಡ್ಡ ಪ್ರಮಾಣದಲ್ಲಿ ಹೊರ ರಾಜ್ಯಗಳಿಗೆ ರಫ್ತಾಗ್ತಾ ಇದೆ. ಈಗ ಈ ಬೇಡಿಕೆ ಕುಸಿದಿದೆ. ಈ ನಿಟ್ಟಿನಲ್ಲಿ ಅವಶ್ಯಕ ವಸ್ತುಗಳ ಸಾಗಾಣಿಕೆ ಯಾವುದೇ ರೀತಿಯ ಅಡಚಣೆಯಾಗದಂತೆ ಕ್ರಮ ವಹಿಸೋದಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ. ಬಹಳ ಮುಖ್ಯವಾಗಿ ಟೊಮೆಟೊ ಸಂಸ್ಕರಣಾ ಘಟಕಗಳ ಮೂಲಕ ಕೆಚಪ್ ತಯಾರಿಕೆ ಮಾಡಲು ಸೂಚಿಸಲಾಗಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಆಫ್ಕಾಮ್ಸ್ಗೆ ಜನ ಬರ್ತಾರೆ. ಆದರೆ ಮಧ್ಯಾಹ್ನ 3-4 ಗಂಟೆಗೆ ಹೋಗೋದ್ರೊಳಗೆಲ್ಲ ಖಾಲಿ ಆಗಿರುತ್ತೆ. ಆದ್ದರಿಂದ ಬೆಳಗ್ಗೆಯಿಂದ ರಾತ್ರಿವರೆಗೂ ಆಫ್ಕಾಮ್ಸ್ ತೆಗೆದಿರಬೇಕು. ಅಲ್ಲಿ ಎಲ್ಲ ರೀತಿ ತರಕಾರಿಗಳು, ಹಣ್ಣು ಇತ್ಯಾದಿ ಮತ್ತೆ ಇತರೆ ವಸ್ತುಗಳ ಲಭ್ಯ ಇರಬೇಕು ಅನ್ನೋ ಸೂಚನೆಯನ್ನು ಸಹ ಕೊಟ್ಟಿದೆ. ಹಾಪ್ಕಾಮ್ಸ್ನಲ್ಲಿ ಕೋಳಿ ಮೊಟ್ಟೆ ಮಾರಾಟ ಮಾಡೋಕ್ಕೂ ಅವಕಾಶವನ್ನು ಮಾಡಿಕೊಟ್ಟಿದೆ. ಏನು ಸುಳ್ಳು ಅಪಪ್ರಚಾರ ನಡೀತಿದೆ. ಕೋಳಿ ತಿನ್ನೋದ್ರಿಂದ, ಮೊಟ್ಟೆ ತಿನ್ನೋದ್ರಿಂದ ಆರೋಗ್ಯ ಕೆಡುತ್ತೆ, ಟೊಮೆಟೊ ತಿನ್ನೋದ್ರಿಂದ ಆರೋಗ್ಯ ಕೆಡುತ್ತೆ. ಈಗ ಸುಳ್ಳು ಅಪಪ್ರಚಾರಗಳೇನಾಗುತ್ತೆ, ಇದಕ್ಕೆಲ್ಲ ಸತ್ಯಕ್ಕೆ ದೂರವಾದಂಥದ್ದು. ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಇದಕ್ಕೆ ಬಹಳ ಸ್ಪಷ್ಟತೆಯನ್ನು ನೀಡಿದ್ದಾರೆ. ಇದನ್ನು ಎಷ್ಟೇ ಪ್ರಮಾಣದಲ್ಲಿ ಬೇಕಾದ್ರೂ ಸೇವಿಸಬಹುದು, ಉಪಯೋಗಿಸಬಹುದು. ಆದ್ದರಿಂದ ಯಾವುದೇ ಅಡಚಣೆ ಇದಕ್ಕಿಲ್ಲ, ಅಡ್ಡಿ ಆತಂಕಗಳಿಲ್ಲ ಅನ್ನೋ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮತ್ತೆ ಟ್ರೈನ್ಗಳ ಮೂಲಕ ಹೊರ ರಾಜ್ಯಗಳಿಗೆ ಹಣ್ಣು, ತರಕಾರಿ ಮೊದಲಾದ ವಸ್ತುಗಳ ಮಾರಾಟಕ್ಕೆ ಅನುವು ಮಾಡುವಂಥ ತೀರ್ಮಾನವನ್ನು ಸಹ ನಾವು ಮಾಡಿದ್ದೇವೆ. ವೈನರಿಗಳಲ್ಲಿ ಉತ್ಪಾದನೆ ಮುಂದುವರಿಸಲು ಕ್ರಮ ವಹಿಸಲು ಸೂಚಿಸಲಾಗಿದೆ. ಮಾರುಕಟ್ಟೆಯಲ್ಲಿ ದಾಸ್ತಾನು ಕೊರತೆ ಇಲ್ಲ. ಆದರೆ ಜನರು ವದಂತಿಗೆ ಕಿವಿ ಕೊಡಬಾರ್ದು. 2-3 ದಿವಸಕ್ಕಾಗೋ ಆಹಾರ ಸಾಮಾನು ಕೊಂಡುಕೊಂಡ್ರೂ ಸಾಕು. ವಾರಗಟ್ಲೆನೂ ಇಟ್ಕೊಳ್ಳುವಂತ ಅಗತ್ಯ ಇಲ್ಲ. ಫ್ರೆಶ್ ಆಗಿ ಹೋಗಿ ತಗೊಂಡ್ಬರ್ಬೋದು. ಆದ್ದರಿಂದ ಆ ರೀತಿ ಏನೋ ಸ್ಕೇರ್ಸಿಟಿ ಆಗುತ್ತೆ ಅನ್ನೋ ಭಾವನೆ ಜನರಿಗೆ ಬರಬಾರ್ದು ಅನ್ನೋ ವಿನಂತಿಯನ್ನು ಮಾಡ್ತೇನೆ. ಅಡಿಗೆ ಎಣ್ಣೆ ಸಾಕಷ್ಟು ದಾಸ್ತಾನು ಲಭ್ಯ ಇದೆ. ಪ್ಯಾಕೇಜಿಂಗ್ ವ್ಯವಸ್ಥೆ ಮಾಡಿ ಪೂರೈಕೆಗೆ ಕ್ರಮ ವಹಿಸಲು ಸೂಚನೆ ಕೊಟ್ಟಿದ್ದೇನೆ. ಈಗೇನು ಕೆಲವು ಕಡೆ ಬೆಳೆ ಕಟಾವಿಗೆ ಬೇಸಿಗೆ ಬೆಳೆ ಬಂದಿದೆ. ಅದಕ್ಕೆ ಆ ಕಟಾವಿಗೆ ವ್ಯವಸ್ಥೆ ಮತ್ತೆ ಮುಂದೆ ಬಿತ್ತನೆ ಆಗೋ ಸಂದರ್ಭದಲ್ಲಿ ಬಿತ್ತನೆ ಬೀಜ, ರಸಗೊಬ್ಬರ ಇದೆಲ್ಲ ವ್ಯವಸ್ಥೆಗಳು ರೈತನಿಗೆ ಆಗಬೇಕು. ಯಾವುದೇ ಅಡ್ಡಿ ಆತಂಕಗಳಾಗಬಾರದು ಅನ್ನೋ ಸೂಚನೆಯನ್ನು ಸಹ ಕೊಟ್ಟಿದೆ. ಇಪ್ಪತ್ತೇಳು ರೇಷ್ಮೆ ಮಾರುಕಟ್ಟೆ ತೆರೆಯಲು ಕ್ರಮ ವಹಿಸಲಾಗಿದೆ. ಇನ್ನೂ 14 ಮಾರುಕಟ್ಟೆಗಳಲ್ಲಿ ತಂಡಗಳನ್ನು ರಚಿಸಿ ರೀಲರು ರೈತರನ್ನ ನೇರವಾಗಿ ಸಂಪರ್ಕ ಕಲ್ಪಿಸುವಂತೆ ಸೂಚಿಸಲಾಗಿದೆ. ಆದರೆ ಏಜೆಂಟನ್ನು ಮನೆಗೆ ಕಳಿಸಿ ಕಡಿಮೆ ದರಕ್ಕೆ ಖರೀದಿ ಮಾಡ್ತಾ ಇರುವಂತದ್ದು ಸರ್ಕಾರದ ಗಮನಕ್ಕೆ ಬಂದಿದೆ. ಅಂತವರ ಮೇಲೆ ತೀವ್ರವಾದ ಕ್ರಮವನ್ನು ತಗೊಳ್ಳುತ್ತೇವೆ. ಅದರಿಂದ ರೇಷ್ಮೆ ಮಾರುಕಟ್ಟೆಯನ್ನು ತೆರೆಯುವುದಕ್ಕೆ ಸೂಚನೆ ಮಾಡಲಾಗಿದೆ. ಒಟಿಪಿ ಮೂಲಕ ಪಡಿತರ ವಿತರಣೆಗೆ ತಾಂತ್ರಿಕ ಅಡಚಣೆ ಆಗಿರುವುದರಿಂದ ಈ ಪದ್ಧತಿಗೆ ವಿನಾಯಿತಿ ನೀಡುವ ಬಗ್ಗೆ
ಕ್ರಮ ವಹಿಸಲಾಗಿದೆ. ಅಕ್ಕಿ ಮಿಲ್ಗಳನ್ನು ಪ್ರಾರಂಭ ಮಾಡೋಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಅದೇ ರೀತಿ ದಾಲ್ ಮಿಲ್ಗಳನ್ನು ಸಹ ತೆರೆಯೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಬಹಳ ಮುಖ್ಯವಾಗಿ KMF ಮೂಲಕ 69 ಲಕ್ಷ ಲೀಟರ್ ಹಾಲು ಖರೀದಿ ಆಗ್ತಾ ಇದ್ದು 42 ಲಕ್ಷ ಲೀಟರ್ ಹಾಲು ಮಾರಾಟ ಆಗ್ತಾ ಇದೆ. ಇನ್ನು 7 ಲಕ್ಷ ಲೀಟರ್ ಹಾಲು ಉಳಿತಾಯ ಆಗ್ತಾ ಇದೆ. ಇದನ್ನು ಲಾಕ್ಡೌನ್ ಮುಗಿಯುವವರೆಗೆ ಸರ್ಕಾರನೇ ಖರೀದಿ ಮಾಡಿ ಅದನ್ನು ಬಡಬಗರಿರುವಂಥ ಕಾಲೋನಿಗಳಲ್ಲಿ, ಸ್ಲಮ್ಗಳಲ್ಲಿ ಅದನ್ನು ವಿತರಣೆ ಮಾಡಬೇಕು. ಅರ್ಧ ಲೀಟ್ರು, 1 ಲೀಟ್ರು ಈ ರೀತಿ ಸೂಚನೆ ಕೊಟ್ಟಿದೆ. ನಾಳೆಯಿಂದ ಹಾಲನ್ನು ಸಂಪೂರ್ಣ ಬಡವರಿಗೆ ಹಂಚುವಂಥ ಕೆಲಸವನ್ನು ಮಾಡ್ತೇವೆ. ಯಾವ್ಯಾವ ಜಿಲ್ಲೆಯಲ್ಲಿ ಹೆಚ್ಚುವರಿ ಹಾಲಿದೆ ಆ ಜಿಲ್ಲಾಧಿಕಾರಿಗಳಿಗೂ ಸೂಚನೆ ಕೊಟ್ಟು ಅಲ್ಲೇನೆ ಆಯಾಯ ಜಿಲ್ಲೆಗಳನ್ನೇ ಆ ಹಾಲನ್ನು ಸ್ಲಮ್ಗಳಲ್ಲಿ ಬಡವರಿಗೆ ವಿತರಣೆ ಮಾಡಬೇಕು ಅಂತ ಸಹ ಸೂಚನೆಯನ್ನು ಕೊಡಲಾಗಿದೆ. ಹೀಗೆ ಬೆಳಗ್ಗೆಯಿಂದ ರೈತ ಏನು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದ. ಫ್ರೀಯಾಗಿ ಕೊಡ್ತೀರಿ? ಹಾಲನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ. ಯಾವುದೇ ಅವ್ರ ಹತ್ರ ಚಾರ್ಜಸ್ ತಗೊಳ್ಳಲ್ಲ. ಅಪ್ ಟು 14th ಫ್ರೀಯಾಗಿ ಬಡವರಿಗೆ ಹಾಲನ್ನು ವಿತರಣೆ ಮಾಡುವಂತ ತೀರ್ಮಾನವನ್ನು ಕೈಗೊಂಡಿದ್ದಾರೆ. Today, a meeting was held with ministers and officers regarding the problems of farmers due to lockdown across the country in the wake of COVID-19, and some important decisions were taken by the government to help the farmers. Certain vegetables and fruits such as tomato, watermelon, muskmelon, grapes, etc. were being exported to other states, but due to lockdown there was a drop in demand. I have given clear directions to the police to ensure the uninterrupted movement of essential goods. We are also finding alternative ways such as processing of tomato, grape, etc. ನೋಡಿದ್ರಲ್ಲ, ಯಡಿಯೂರಪ್ಪನವರು ಯಾವ ರೀತಿಯಾದಂತ ಭರವಸೆಯನ್ನ ಕೊಟ್ಟರು, ನಿರ್ಧಾರವನ್ನ ಮಾಡಿದೆ ಸರ್ಕಾರ ಅನ್ನೋದನ್ನ ಹೇಳ್ತಾ ಇದ್ರು. ಒಂದು ಒಳ್ಳೆಯ ನಿರ್ಧಾರವನ್ನ ಕೈಗೊಂಡಿದೆ ರಾಜ್ಯ ಸರ್ಕಾರ. ಇಲ್ಲಿ ಪ್ರಮುಖವಾಗಿ ರೈತರು ಬೆಳೆದಂತ ಬೆಳೆಗಳನ್ನ ಏನ್ ಮಾಡಬೇಕು ಅನ್ನುವ ಪ್ರಶ್ನೆಗಳು ಇತ್ತು. ಅದಕ್ಕೆ ಈಗ ಉತ್ತರವನ್ನ ಕೊಟ್ಟಿದ್ದಾರೆ ಯಡಿಯೂರಪ್ಪನವರು. ಎಲ್ಲ ಮಾರ್ಕೆಟ್ಗಳು ಕೂಡ ಓಪನ್ ಇರ್ತವೆ. ಸೊ ಜನರು ಭಯ ಪಡೋದು ಬೇಡ. ಇವತ್ತು ಮಾರ್ಕೆಟ್ ಕ್ಲೋಸ್ ಆಗ್ಬಿಡುತ್ತೆ, ಇವತ್ತೇ ಲಾಸ್ಟು ತರಕಾರಿ ಅಂತೆಲ್ಲ ಭಯ ಪಡೋದು ಬೇಡ. ಎಲ್ಲಾ ಮಾರ್ಕೆಟ್ಗಳು ಪ್ರತಿನಿತ್ಯ ಕೂಡ ಓಪನ್ ಇರ್ತವೆ. ಎಲ್ಲ ಹಾಪ್ಕಾಮ್ಸ್ಗಳು ಮಧ್ಯಾಹ್ನದವರೆಗೂ ಕ್ಲೋಸ್ ಆಗಿರ್ತಾ ಇತ್ತಲ್ವಾ, ಇನ್ನ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಈ ಹಾಪ್ಕಾಮ್ಸ್ಗಳು ಓಪನ್ ಇರ್ತವೆ. ಇನ್ನು ಒಂದ್ ಕಡೆ ಟೊಮೊಟೊ ಆಗಿರ್ಬೋದು, ಕಲ್ಲಂಗಡಿ, ಕರ್ಬೂಜ, ದ್ರಾಕ್ಷಿ, ನಿಂಬೆಹಣ್ಣು ಇವೆಲ್ಲವೂ ಕೂಡ ಮಾರ್ಕೆಟ್ ದೊಡ್ಡದಾದಂತ ಮಾರ್ಕೆಟ್ ಇತ್ತು. ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಅದಕ್ಕೆ ಮಾರ್ಕೆಟ್ ಇತ್ತು. ಕರ್ನಾಟಕದಿಂದ ಬೇರೆ ಬೇರೆ ರಾಜ್ಯಗಳಿಗೆ ಸಾಗಾಟ ಮಾಡ್ಲಾಗ್ತಾ ಇತ್ತು. ಆದರೆ ಅದು ರಫ್ತಾಗ್ತಾ ಇರಲಿಲ್ಲ ಕೆಲವು ದಿನಗಳ ಹಿಂದೆಯಿಂದ. ಸೊ ಹೀಗಾಗಿ ಈಗ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಕಳಿಸಿಕೊಡುವಂತ ನಿಟ್ಟಿನಲ್ಲಿ ರೈಲುಗಳ ವ್ಯವಸ್ಥೆಯನ್ನ ಮಾಡಲಾಗ್ತದೆ. ಮೋಸ್ಟ್ ಪ್ರಾಬಬ್ಲಿ ಗೂಡ್ಸ್ ಟ್ರೈನಿನ ಮುಖಾಂತರ ಅದನ್ನ ಸಾಗಾಟ ಮಾಡಲಾಗುತ್ತೆ, ಬೇರೆ ರಾಜ್ಯಗಳಿಗೆ ಕಳಿಸಿಕೊಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಇನ್ನ ರೇಷ್ಮೆ ಬೆಳೆಗಾರರು ಕೂಡ ತೊಂದರೆಗೀಡಾಗಿದ್ರು. ಏನ್ ಮಾಡೋದು ನಾವು ರೇಷ್ಮೆ ಬೆಳೆದಿದ್ದಂಥದ್ದನ್ನ ಅಂತ ಹೇಳ್ತಾ ಇದ್ರು. ಯಾಕೆಂದ್ರೆ ರೇಷ್ಮೆ ಮಾರುಕಟ್ಟೆ ಕಂಪ್ಲೀಟ್ ಆಗಿ ಬಂದಾಗಿತ್ತು. ಈಗ ಆ ರೇಷ್ಮೆ ಮಾರುಕಟ್ಟೆಯನ್ನ ಕೂಡ ತೆರೆಯುವಂತೆ ಸೂಚನೆಯನ್ನ ನೀಡಲಾಗಿದೆ. ಈ ರೀತಿಯಾದಂತ ಒಂದು ಮಹತ್ವದ ನಿರ್ಧಾರಗಳನ್ನ ಯಡಿಯೂರಪ್ಪನವರು ಕೈಗೊಂಡಿರುವಂತದ್ದು. ಇನ್ನು ಮತ್ತೊಂದು ವೆರಿ ಇಂಪಾರ್ಟೆಂಟ್ ವಿಚಾರ ಅಂದ್ರೆ ಹಾಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರು ಮಾತನಾಡ್ತಾ ಇದ್ರು. ಒಟ್ಟು ರಾಜ್ಯದಲ್ಲಿ 62 ದಶಲಕ್ಷ ಲೀಟರ್ ಪ್ರತಿ ದಿನ ಉತ್ಪತ್ತಿ ಆಗುವಂತಹ ಹಾಲು, ಅದು 42 ದಶಲಕ್ಷ ಲೀಟರ್ ಅನ್ನ ಈಗ ಆಲ್ರೆಡಿ ಪ್ರತಿನಿತ್ಯ ಹಂಚಲಾಗುತ್ತೆ. ಆದ್ರೆ 7 ದಶಲಕ್ಷ ಲೀಟರು ಅದು ವೇಸ್ಟ್ ಆಗ್ತಾ ಇರುವಂತದ್ದು ಬಡವರಿಗೆ ಹಂಚಲಾಗುತ್ತೆ ಇನ್ನ ಪ್ರತಿದಿನ ಅಂತ 14ನೇ ತಾರೀಕಿನವರೆಗೂ ಹಂಚಲಾಗುತ್ತೆ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ. ಇನ್ನ ಕೊರೋನಾ ಸಂತ್ರಸ್ತರ ನೆರವಿಗೆ ಸಿಎಂ ಈಗ ಬಂದಿರುವಂತದ್ದನ್ನ ನೀವು ಗಮನಿಸ್ತಾ ಇದ್ರೆ. ಯಾಕೆಂದ್ರೆ ರೈತರು ಏನ್ ಮಾಡಬೇಕು ಅನ್ನುವ ಪ್ರಶ್ನೆ ಎದ್ದಿತ್ತು. ಬೆಳೆದಂತ ಬೆಳೆಗಳಿಗೆ ಸರಿಯಾದಂತ ಮಾರುಕಟ್ಟೆ ಇರಲಿಲ್ಲ. ಯಾಕೆಂದ್ರೆ ಆ ಒಂದು ಬೆಳೆಗಳನ್ನ ತಗೊಂಡು ಹೋಗಕ್ಕೆ ಆಗ್ತಾ ಇರಲಿಲ್ಲ. ಟೊಮೊಟೊ ಆಗಿರ್ಬೋದು, ಯಾವುದೇ ಬೆಳೆ ಆಗಿರ್ಬೋದು, ಸರಿಯಾಗಿ ಮಾರುಕಟ್ಟೆಗೆ ರೀಚ್ ಆಗ್ತಾ ಇರಲಿಲ್ಲ. ಈ ಒಂದು ಪ್ರಶ್ನೆಗಳಿಗೆ ಇವತ್ತು ಯಡಿಯೂರಪ್ಪನವರು ತುರ್ತು ಸಭೆಯನ್ನ ಕರೆದು ನಂತರ ಈಗಷ್ಟೇ
ಸುದ್ದಿಗೋಷ್ಠಿಯನ್ನ ನಡೆಸಿದ್ದನ್ನ ಕೂಡ ನೀವು ನೋಡ್ತಾ ಇದ್ರಿ. ರೇಷ್ಮೆ ಮಾರುಕಟ್ಟೆಯನ್ನ ತೆರೆಯುವ ಬಗ್ಗೆ ಸೂಚನೆಯನ್ನ ನೀಡಲಾಗುತ್ತೆ ಅಂತ ಹೇಳಿದ್ರು. ಹಾಗೆ ಹಾಲನ್ನ ವಿತರಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಹಾಲನ್ನ ಸರಿಯಾಗಿ ವಿತರಣೆ ಮಾಡುವಂತ ಹಿನ್ನೆಲೆಯಲ್ಲಿ ಈಗ ಬಡವರಿಗೆ, ಸ್ಲಂಗಳಿಗೆ ಉಚಿತವಾಗಿ, ಯಾವುದೇ ದುಡ್ಡಿಲ್ಲ, ಉಚಿತವಾಗಿ ಹಂಚಲಿಕ್ಕೆ ಯಡಿಯೂರಪ್ಪನವರು ಆಯಾಯ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಅದನ್ನ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅದು ಉಚಿತವಾಗಿ ಹಂಚುವಂಥದ್ದು ಎಷ್ಟನೇ ತಾರೀಕಿನವರೆಗೂ ಅಂದ್ರೆ ಏಪ್ರಿಲ್ 14ರವರೆಗೆ. ಏಕೆಂದ್ರೆ ಇಂಡಿಯಾ ಕಂಪ್ಲೀಟ್ ಲಾಕ್ ಡೌನ್ ಆಗಿದೆ 14ರವರೆಗೆ. ಸೊ ಹೀಗಾಗಿ ಅಲ್ಲಿವರೆಗೂ ಉಚಿತವಾಗಿ ಹಾಲನ್ನ ಹಂಚಲಾಗುತ್ತೆ. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ರೈತ ಮುಖಂಡರಾಗಿರುವಂತಹ ಕುರುಬೂರು ಶಾಂತಕುಮಾರ್ ಅವರು ದೂರವಾಣಿ ಸಂಪರ್ಕಕ್ಕೆ ಬರ್ತಾರೆ. ಗಮನಿಸ್ತಾ ಇದ್ರಿ BS ಯಡಿಯೂರಪ್ಪನವರು ಏನೆಲ್ಲ ಹೇಳ್ತಾ ಇದ್ರು ಅಂತ. ಯಾಕೆಂದ್ರೆ ರಾಜ್ಯದ ಜನರು ಸಂಕಷ್ಟಕ್ಕೀಡಾಗಿದ್ದಂತ ಹಿನ್ನೆಲೆಯಲ್ಲಿ ಸಹಜವಾಗಿ ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಎದ್ದಿದ್ವು. ಅದನ್ನ ಕ್ಲಿಯರ್ ಮಾಡುವಂತ ವಿಚಾರಕ್ಕೆ ಇವತ್ತು ಯಡಿಯೂರಪ್ಪನವರು ಸುದ್ದಿಗೋಷ್ಠಿಯನ್ನ ನಡೆಸಿ ಒಂದು ಉತ್ತಮವಾದಂತ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಯಾಕೆಂದ್ರೆ ಜನ ಪ್ರತಿನಿತ್ಯ ಈಗ ಒಂದೊಂದು ವಾರಕ್ಕಾಗುವಷ್ಟು ತರಕಾರಿಗಳನ್ನ ತಗೊಂಡೋಗೋದು, ಹಣ್ಣುಗಳನ್ನ ತಗೊಂಡೋಗೋದು, ನಾಳೆ ತೆರೆದಿರುತ್ತೋ ಇಲ್ವೋ ಅನ್ನುವ ಡೌಟ್ ನಲ್ಲಿ ಈ ರೀತಿಯಾದಂತ ಗೊಂದಲಕ್ಕೆ ಈಡಾಗಿದ್ರು. ಅದನ್ನ ಪರಿಹರಿಸುವಂತ ಕೆಲಸವನ್ನ, ಆ ಒಂದು ಗೊಂದಲಗಳನ್ನ, ಕನ್ಫ್ಯೂಷನ್ ಅನ್ನ ಕ್ಲಿಯರ್ ಮಾಡಿದ್ದಾರೆ ಯಡಿಯೂರಪ್ಪನವರು. ಯಾರು ಕೂಡ ಆತಂಕಕ್ಕೆ ಒಳಗಾಗುವಂತ ಅಗತ್ಯತೆ ಇಲ್ಲ. ನೀವು ತರಕಾರಿಯನ್ನ ತಗೊಂಡೋಗೋದಾದ್ರೆ 1-2 ದಿನಕ್ಕೆ ತಗೊಂಡೋಗಿ ಸಾಕು. ಏಕೆಂದ್ರೆ ಪ್ರತಿದಿನ ಮಾರುಕಟ್ಟೆಗಳು ತೆರೆದಿರುತ್ತೆ. ಇನ್ನು ಮುಂದೆ ಹಾಪ್ಕಾಮ್ಸ್ಗಳು ಬೆಳಗಿಂದ ಮಧ್ಯಾಹ್ನದವರೆಗೂ ಮಾತ್ರ ಇತ್ತು, ಈಗ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಇರುತ್ತೆ ಅಂತ ಯಡಿಯೂರಪ್ಪನವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ರೈತ ನಾಯಕರಾಗಿರುವಂತ ಕುರುಬೂರು ಶಾಂತಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಯಡಿಯೂರಪ್ಪನವರ ಸುದ್ದಿಗೋಷ್ಠಿಯನ್ನ ಗಮನಿಸಿದ್ರಿ ಅಂತ ಕಾಣಿಸುತ್ತೆ. ನೋಡಿದ್ರೆ ಏನ್ ಹೇಳ್ತೀರಾ ಸರ್ ಇದಕ್ಕೆ? ಏನು ಅವರು ರೈತರು ಮತ್ತು ಹಳ್ಳಿಗಾಡಿನ ಜನ ಉತ್ಪಾದನೆ ಮಾಡ್ತಕ್ಕಂತ ಹಾಲನ್ನ ನಷ್ಟ ಆದ್ರೂ ಚಿಂತೆ ಇಲ್ಲ, ಸರ್ಕಾರನೇ ಖರೀದಿ ಮಾಡಿ ಬಡವರಿಗೆ ಉಚಿತವಾಗಿ ಹಂಚ್ತೀನಿ ಅನ್ನುವಂತ ತೀರ್ಮಾನ ಕೈಗೊಂಡಿದ್ದಾರೆ. ಅದು ಬಹಳ ನಿಜವಾಗ್ಲೂ ಒಳ್ಳೆಯ ತೀರ್ಮಾನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹೌದು. ಎರಡನೇದಾಗಿ ಏನು ಅದೇ ರೀತಿ ತರಕಾರಿ ಬೆಳೆದಂತ ರೈತರು ಬೀದಿಗೆ ಸುರಿಯುವಂತ ಕೆಲಸ ಆಗಿದೆ. ಅದನ್ನು ಕೂಡ ಸರ್ಕಾರನೇ ಆಪ್ಕಾಮ್ಸ್ಗಳ ಮೂಲಕ ಖರೀದಿಯನ್ನ ಮಾಡಿ ನಗರ ಪ್ರದೇಶಗಳಿಗೆ ಮಾರಾಟ ಮಾಡುವಂತದ್ನ ಸರ್ಕಾರ ಮಾಡಬೇಕಾಗ್ತದೆ. ಅದ್ರ ಬಗ್ಗೆ ಅವರು ನಿರ್ಧಾರ ಹೇಳಿಲ್ಲ. ಅದನ್ನು ಕೂಡ ಸರ್ಕಾರನೇ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ರೈತರಿಗೆ ಅನುಕೂಲ ಹೆಚ್ಚು ಆಗ್ತದೆ ಅನ್ನುವಂತ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೂರನೇದಾಗಿ ರೈತರು ಬೆಳೆದಂತ ಕೃಷಿ ಉತ್ಪನ್ನಗಳು ಏನು ಇವತ್ತು ಹೊಲದಲ್ಲೇ ಇದೆ, ಖರೀದಿದಾರರಿಲ್ಲ, ಅದೆಲ್ಲವನ್ನ ಖರೀದಿ ಕೇಂದ್ರಗಳನ್ನ ಆರಂಭ ಮಾಡಿ ಖರೀದಿ ಕೇಂದ್ರಗಳ ಮೂಲಕ ಖರೀದಿ ಮಾಡುವಂತ ಪ್ರಕ್ರಿಯೆಯನ್ನ ಮಾಡಿದ್ರೆ ಖಂಡಿತವಾಗೂ ಕೂಡ ರೈತರಿಗೆ ಸಹಾಯ ಆಗ್ತದೆ. ವಿಚಾರದ ಬಗ್ಗೆ ಅವ್ರು ಸ್ಪಷ್ಟನೆ ನೀಡಿದ್ರು. ರೇಷ್ಮೆ ಮಾರುಕಟ್ಟೆ ನಾಳೆಯಿಂದ ಕಂಪ್ಲೀಟ್ ಆಗಿ ಓಪನ್ ಇರುತ್ತೆ, ಸೂಚನೆ ಕೊಡ್ತೀವಿ ಅಂತ. ಉಳಿದ ಮಾರುಕಟ್ಟೆ ಬಗ್ಗೆ ಕ್ಲಾರಿಫಿಕೇಶನ್ ಸಿಗ್ಬೇಕು ಅಂತ ಕಾಣಿಸುತ್ತೆ. ಇಲ್ಲ, ರೇಷ್ಮೆ ಮಾರುಕಟ್ಟೆ ಓಪನ್ ಮಾಡೋದು ಸರಿ ಇದೆ, ತುಂಬಾ ಒಳ್ಳೆ ಕೆಲಸ. ತುಂಬಾ ರೈತರು ಸಂಕಷ್ಟಕ್ಕೆ ಸಿಲುಕಿದ್ರು. ಈಗ ಓಪನ್ ಮಾಡೋದ್ರಿಂದ ಸ್ವಲ್ಪ ಅವ್ರಿಗೆ ಉತ್ಪಾದನೆ ಮಾಡಿದಂತ ರೇಷ್ಮೆ ಗೂಡು ಮಾರಾಟ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಇದೆ. ಅದು ಸರಿಯಾದಂತ ವಿಚಾರ. ಅದೇ ರೀತಿ ತರಕಾರಿ ಹಣ್ಣುಗಳನ್ನ ಕೂಡ ಸರ್ಕಾರ ಖರೀದಿ ಮಾಡಿ ನಾಗರಿಕರಿಗೆ ಕೊಡುವಂತ ಪದ್ಧತಿಯನ್ನ ಆಪ್ಕಾಮ್ಸ್ ಮೂಲಕ ಮಾಡಿದ್ರೆ ಅದು ಕೂಡ ರೈತರಿಗೆ ಅನುಕೂಲ ಆಗ್ತದೆ ಮತ್ತು ನಾಗರಿಕರಿಗೂ ಅನುಕೂಲ ಆಗ್ತದೆ. ಈ ದಿಕ್ಕಿನಲ್ಲಿ ಸರ್ಕಾರ ಚಿಂತನೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಇನ್ನೊಂದು ಸರ್, ಅವ್ರು ಹೇಳ್ತಾ ಇದ್ರು ಪ್ರತಿಯೊಂದು ಮಾರುಕಟ್ಟೆ ಕೂಡ ಓಪನ್ ಇರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ, ಯಾರು ಕೂಡ ಆತಂಕಕ್ಕೆ ಒಳಗಾಗೋದು ಬೇಡ. ಅಲ್ಲಿ ಬಂದ್ಬಿಟ್ಟು ರೈತರು ಮಾರಾಟವನ್ನ ಮಾಡ್ಬೋದು, ಯಾರಿಗೆ ಕೊಡ್ಬೇಕು ಅದನ್ನ ನಿರ್ಧಾರ ಮಾಡ್ಬೇಕಷ್ಟೇ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಇಲ್ಲ ನೋಡಿ, ಮಾರುಕಟ್ಟೆ ರೈತ ಅಂದ್ರೆ ಖರೀದಿ ಮಾಡುವಂತವರು ಮುಖ್ಯ. ಈ ಖರೀದಿ ಮಾಡುವಂತ ಜನರೇ ಎಲ್ಲೇ ಇದ್ರೆ ರೈತ ಅನಿವಾರ್ಯವಾಗಿ ರಸ್ತೆಯಲ್ಲಿ ಸುರಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಈಗ ಮೊನ್ನೆ ಟೊಮೊಟೊ ರಸ್ತೆಯಲ್ಲಿ ಸುರಿದ್ರು, ದ್ರಾಕ್ಷಿ ರಸ್ತೆಯಲ್ಲಿ ಸುರಿದ್ರು. ಇದಕ್ಕೆ ಕಾರಣ ಏನು ಅಂದ್ರೆ ಖರೀದಿದಾರರಿಲ್ಲ. ಅಂತ ಸಂದರ್ಭದಲ್ಲಿ ರೈತರ ರಕ್ಷಣೆಗೆ ಸರ್ಕಾರ ನಿಲ್ಬೇಕಾಗ್ತದೆ. ಆ ವಿಚಾರವನ್ನು ಕೂಡ ಸರ್ಕಾರ ಮಾಡಬೇಕಾಗ್ತದೆ. ಇನ್ನೊಂದು ಇಲ್ಲಿ ಪ್ರಾಬ್ಲಮ್ ಎದುರಾಗಿದ್ದು ಬೇರೆ ರಾಜ್ಯಕ್ಕೆ ಹೋಗ್ತಾ ಇರ್ಲಿಲ್ಲ, ಸೊ ಹೀಗಾಗಿನೇ ಇಲ್ಲೇ ಕೊಳ್ತೋಗ್ತಾ ಇದ್ವು ತರಕಾರಿಗಳು ಅಂತ ಒಂದು ನಿರ್ಧಾರವನ್ನ ಹೇಳಿದ್ರು. ಬೇರೆ ರಾಜ್ಯಗಳಿಗೆ ಈಗ ರೈಲಿನ ಮುಖಾಂತರ ನಾವು ರಫ್ತನ್ನ ಮಾಡ್ತೀವಿ, ಅಲ್ಲಿ ಈಸಿಯಾಗಿ ಮಾರಾಟ ಆಗುತ್ತೆ, ಅವಾಗ ರೈತರ ಸಮಸ್ಯೆಗಳು ಬಗೆಹರಿಯುವಂತ ಕೆಲಸ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ರು.
ಈಗ ನೋಡಿ, ಬೇರೆ ರಾಜ್ಯಗಳಿಗೆ ತರಕಾರಿ ಹಣ್ಣು ಸರಬರಾಜು ಆಗ್ತಾ ಇದ್ದು ನಿಂತಿರ್ತಕ್ಕಂಥದ್ದು ನಿಜ. ಆದ್ರೆ ಈಗ ಅದನ್ನ ಸರಬರಾಜು ಮಾಡಬೇಕಾದಂತಹ ಕೂಲಿ ಕಾರ್ಮಿಕರ ಸಮಸ್ಯೆ ಇದೆ ಮತ್ತು ಲಾರಿಗಳ ಸಮಸ್ಯೆ ಇದೆ. ಲಾರಿಗಳಲ್ಲಿ ಹೋಗ್ತಕ್ಕಂಥ ಡ್ರೈವರ್ಗಳು ಹೊರ ರಾಜ್ಯಕ್ಕೆ ಹೋಗೋದಿಲ್ಲ ಅಂತ ಇದ್ದಾರೆ. ಇದೆಲ್ಲ ಸಮಸ್ಯೆಗಳು ನಮ್ಮ ಮುಂದೆ ಕಂಡು ಬರ್ತಾ ಇದೆ. ಈ ಸನ್ನಿವೇಶದಲ್ಲಿ ಸರ್ಕಾರ ತಗೊಂಡಂತ ನಿರ್ಣಯಗಳು ಜಾರಿ ಆಗಬೇಕು ಬಹಳ ಕಷ್ಟ ಇದೆ. ನಾವು ಕೂಡ ಅದನ್ನ ಆಲೋಚನೆ ಮಾಡಬೇಕಾಗಿದೆ. ಆದ್ರೆ ಸರ್ಕಾರ ಮಾಡಬಹುದಾದಂತ ಸಲಹೆಗಳನ್ನ ಸರ್ಕಾರಕ್ಕೆ ನಾವು ಕೊಡ್ತಾ ಇದೀವಿ. ನೋಡೋಣ ಸರ್ ಯಾವ ರೀತಿಯಾಗಿ ನೆಕ್ಸ್ಟ್ ನಿರ್ಧಾರವನ್ನ ಕೈಗೊಳ್ತಾರೆ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಅಂತ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಕೊರೋನಾ ಸಂತ್ರಸ್ತರ ನೆರವಿಗೆ ಸಿಎಂ ಸಂಬಳವನ್ನ ಕೊಡ್ತಾ ಇದ್ದಾರೆ. ತನ್ನ 1 ವರ್ಷದ ಸಂಬಳವನ್ನ ನೀಡಿದ್ದಾರೆ ಮುಖ್ಯಮಂತ್ರಿಗಳು. ಕೊರೋನಾ ಸಂತ್ರಸ್ತರ ನೆರವಿಗೆ ಸಿಎಂ ಸಂಬಳವನ್ನ ನೀಡ್ತಾ ಇದ್ದಾರೆ. ತನ್ನ 1 ವರ್ಷದ ಸಂಬಳವನ್ನ ನೀಡಿದ್ದಾರೆ ಸಿಎಂ ಯಡಿಯೂರಪ್ಪನವರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಚೆಕ್ ಅನ್ನ ಹಸ್ತಾಂತರ ಮಾಡಿದ್ದಾರೆ. ಏಕೆಂದ್ರೆ ಇಲ್ಲಿ ಕೊರೋನಾ ಸಂತ್ರಸ್ತರ ನೆರವಿಗೆ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಸಾಕಷ್ಟು ಜನ ಈಗ ಎಂಪಿಗಳೆಲ್ಲರೂ ಕೂಡ ತಮ್ಮ 1 ತಿಂಗಳ ಒಂದು ಸಂಬಳವನ್ನ ನೀಡುವಂತ ಒಂದು ಬ್ರೇಕಿಂಗ್ ನ್ಯೂಸ್ ಗಳನ್ನ ನೀವು ನೋಡ್ತಾ ಇದ್ರಿ. ಈಗ ಸ್ವತಃ ಯಡಿಯೂರಪ್ಪನವರು 1 ವರ್ಷದ ಸಂಬಳವನ್ನ ಸರ್ಕಾರದ ಅಕೌಂಟ್ಗೆ ಕೊಡ್ತಾ ಇರುವಂತದ್ದು ಮುಖ್ಯ ಕಾರ್ಯದರ್ಶಿಗೆ ಕೊಟ್ಟಿದ್ದಾರೆ. ಕೊರೋನಾ ಸಂತ್ರಸ್ತರಿಗೆ ಯಡಿಯೂರಪ್ಪನವರು ಸಹಾಯವನ್ನ ಮಾಡುವಂತ ನಿಟ್ಟಿನಲ್ಲಿ, ಅದರಲ್ಲೂ ಪ್ರಮುಖವಾಗಿ ಲಾಕ್ಡೌನ್ ಆಗಿರುವಂತ ಹಿನ್ನೆಲೆಯಲ್ಲಿ ಬಡಬಗ್ಗರಿಗೆ ಹಾಗೆ ಕೂಲಿ ಕಾರ್ಮಿಕರಿಗೆ ಸೇರಿದಂತೆ ಸಾಕಷ್ಟು ಜನ ಕೆಲಸವನ್ನ ಕಳ್ಕೊಂಡಿದ್ದಾರೆ, ನಿರ್ಗತಿಕರಾಗಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಸರಿಯಾದಂತ ಪರಿಹಾರವನ್ನ ಕೊಡಬೇಕಾದಂತ ಕೆಲಸ ಕೂಡ ಆಗ್ಬೇಕಾಗಿದೆ. ಸೊ ಹೀಗಾಗಿ ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಕರ್ನಾಟಕಕ್ಕೂ ನಿಜಾಮುದ್ದೀನ್ ಸಭೆಗೂ ಭಾರಿ ನಂಟಿದೆಯಂತೆ. ಈ ಕುರಿತಾದ ಬ್ರೇಕಿಂಗ್ ನ್ಯೂಸ್. ಕರ್ನಾಟಕಕ್ಕೂ ನಿಜಾಮುದ್ದೀನ್ ಸಭೆಗೂ ಭಾರಿ ನಂಟಿದೆ. ಕರ್ನಾಟಕದಿಂದ ದೆಹಲಿಗೆ ಹೋಗಿದ್ದವರು 300 ಅಲ್ಲ 342 ಜನ. ಅದು ಏರ್ತಾನೆ ಇದೆ. ಫಸ್ಟ್ 45 ಅಂದ್ರು, 54 ಅಂದ್ರು, 300 ಅಂದ್ರು, ಈಗ 342 ಜನ. ನಿಜಾಮುದ್ದೀನ್ ನಂಟಿನ ಬಗ್ಗೆ ಗೃಹ ಸಚಿವರು ಮಾಹಿತಿಯನ್ನ ನೀಡಿದ್ದಾರೆ. ಸದ್ಯ ಆಸ್ಪತ್ರೆ ಕ್ವಾರಂಟೈನ್ ನಲ್ಲಿ 200 ಜನರಿದ್ದಾರಂತೆ. ಆಸ್ಪತ್ರೆಯ ಕ್ವಾರಂಟೈನ್ ನಲ್ಲಿ 200 ಜನರು ಇರುವಂತದ್ದು. ಉಳಿದಂತ 142 ಜನ ಹೋಮ್ ಕ್ವಾರಂಟೈನ್ ನಲ್ಲಿ ಇದ್ದಾರಂತೆ. ಇದ್ರ ಬಗ್ಗೆ ಗೃಹ ಸಚಿವರಾಗಿರುವಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಗೃಹ ಸಚಿವರಾಗಿರುವಂತ ಬಸವರಾಜ ಬೊಮ್ಮಾಯಿ ಅವರೇ ನಿನ್ನೆ ರಾತ್ರಿ ಹೇಳಿದ್ರು ನ್ಯೂಸ್ 18 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ 300 ಜನ ಇದ್ರು ಅಂತ. ಈಗ ಆ ಒಂದು ಸಂಖ್ಯೆಯಲ್ಲಿ ಏರಿಕೆ ಆಗಿದೆ, 342 ಜನ. ಅದರಲ್ಲಿ 200 ಜನ ಆಸ್ಪತ್ರೆಗಳ ಕ್ವಾರಂಟೈನ್ ನಲ್ಲಿ ಇದ್ರೆ ಇನ್ನ 142 ಜನ ಹೋಮ್ ಕ್ವಾರಂಟೈನ್ ನಲ್ಲಿ ಇದ್ದಾರಂತೆ. ದಿಲ್ಲಿ ನಿಜಾಮುದ್ದೀನ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿ ಬಂದಂಥ ಜನರ ಆತಂಕ ಇನ್ನೂ ಹೆಚ್ಚಾಗಿದೆ, ಅದರ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ. ನಾನು ನಿನ್ನೆ ಹೇಳಿದಂತೆ ಒಟ್ಟು 62 ಜನ ವಿದೇಶಿಯರು ಬಂದಿದ್ದರು. ಇಂಡೋನೇಷ್ಯಾ, ಮಲೇಷ್ಯಾದಿಂದ ದಿಲ್ಲಿಗೆ ಬಂದು ದಿಲ್ಲಿಯಿಂದ ಇಲ್ಲಿ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಬಂದಿದ್ದರು. ಅದರಲ್ಲಿ 12 ಜನ ವಾಪಸ್ ಹೋಗಿದ್ದಾರೆ. ಬಾಕಿ ಉಳಿದವರು 50 ಜನ. ಆ 50 ಜನರನ್ನು ಕೂಡ ಕ್ವಾರಂಟೈನ್ ಮಾಡಿದ್ದೇವೆ ಮತ್ತು ಮೆಡಿಕಲ್ ಟೆಸ್ಟ್ ಮಾಡಿಸ್ತಾರೆ. ಇದು ಒಂದು ಭಾಗ ಆಯಿತು. ಈಗ ಎರಡನೇದು ಪ್ರಮುಖವಾಗಿ ಕರ್ನಾಟಕದ ವಾಸಿಗಳು ಅಲ್ಲೇನು ಆ ಸಭೆಗೆ ಹೋಗಿದ್ರು, 2 ಸಭೆಗಳಿಗೆ. ಇದುವರೆಗೂ ನಮಗೆ 342, ನಿನ್ನೆ 300 ಅಂತ ಹೇಳಿದ್ದೆ, ಇವತ್ತು 342 ಜನ ಇಲ್ಲಿವರೆಗೂ ಈಗ ಗುರುತಿಸಿಕೊಟ್ಟಿದ್ದಾರೆ. ನಮ್ಮ ಅಧಿಕಾರಿಗಳು DC-ಗಳೆಲ್ಲ ಗುರುತು ಮಾಡಿದ್ದಾರೆ. ಅವರನ್ನು ಕ್ವಾರಂಟೈನ್ ಮಾಡಿದ್ದೀವಿ. ಅದರಲ್ಲಿ 2 ಭಾಗ ಇದೆ. ಮತ್ತೆ 342ರಲ್ಲಿ 8, 9, 10, 15, 16, 17 ಇವು 2 ಡೇಟ್ 2 ಸಭೆಯಲ್ಲಿ
ಬೆಳೆಯುತ್ತಲೇ ಇದೆ ನಿಜಾಮುದ್ದೀನ್ ನಂಜಿನ ನಂಟು. ಈವರೆಗೂ 15 ಜಿಲ್ಲೆಗಳಿಂದ ಹೋದವರ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜಧಾನಿ ಬೆಂಗಳೂರಿನಿಂದ ಬಳ್ಳಾರಿಯವರೆಗೂ ಕೂಡ ಇದೆ ಈ ನಂಚಿನ ನಂಟು. ದೆಹಲಿಗೆ ಹೋಗಿದ್ದಂತವರಲ್ಲಿ ಇನ್ನುಳಿದ 15 ಜಿಲ್ಲೆಗಳಿಗೂ ಕೂಡ ಇದೆಯಾ ನಿಜಾಮುದ್ದೀನ್ ನಂಟು ಅನ್ನೋದ್ರ ಬಗ್ಗೆ ಈಗಷ್ಟೇ ಬಸವರಾಜ ಬೊಮ್ಮಾಯಿ ಅವರು ಕೂಡ ಮಾತನಾಡಿದ್ದನ್ನ ನೀವು ನೋಡ್ತಾ ಇದ್ರಿ. ಟೋಟಲ್ ಆಗಿ 342 ಜನ ಅನ್ನೋದನ್ನ ಅವರು ಹೇಳ್ತಾ ಇದ್ರು. ಆ 342 ಜನ 15 ಜಿಲ್ಲೆಗೂ ಹೆಚ್ಚಿನ ಜಿಲ್ಲೆಗಳಲ್ಲಿ ಇರುವಂತದ್ದು. ಈಗ ಸಿಗ್ತಾ ಇರುವಂತ ಮಾಹಿತಿಗಳ ಪ್ರಕಾರ 15 ಜಿಲ್ಲೆಗಳ ಜನರನ್ನ ತೋರಿಸ್ತೀವಿ. ಅಂದ್ರೆ 15 ಜಿಲ್ಲೆಗಳಿಗೆ ಇದು ವ್ಯಾಪಿಸಿರುವಂತದ್ದು. ಅದರಲ್ಲಿ ಯಾರಿಗೆ ಪಾಸಿಟಿವ್ ಇದೆ ಯಾರಿಗೆ ನೆಗೆಟಿವ್ ಇದೆ ಅನ್ನೋದಷ್ಟೇ ಗೊತ್ತಾಗಬೇಕಾಗಿದೆ. ರಾಜಧಾನಿ ಬೆಂಗಳೂರಿನಿಂದ ಬಳ್ಳಾರಿಯವರೆಗೂ ಆಲ್ಮೋಸ್ಟ್ 15 ಜಿಲ್ಲೆ ಅಂದ್ರೆ ಕರ್ನಾಟಕದ ಅರ್ಧ ಭಾಗ. ಈ ವಿಚಾರದ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಸೌಮ್ಯ, ಈಗಷ್ಟೇ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡ್ತಾ ಹೇಳ್ತಾ ಇದ್ರು 342 ಜನರನ್ನ ಎಲ್ಲರನ್ನೂ ಕೂಡ ಕ್ವಾರಂಟೈನ್ ಮಾಡಲಾಗಿದೆ ಅಂತ. ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಕ್ವಾರಂಟೈನ್ ಮಾಡಲಾಗಿದೆ ಅಂತೆ, ಇವರ ಬ್ಲಡ್ ರಿಪೋರ್ಟ್ ಯಾವಾಗ ಬರುತ್ತಂತೆ ಅಂತ? ಪೃಥ್ವಿರಾಜ್, ಆರೋಗ್ಯ ಇಲಾಖೆಯ ಮಾಹಿತಿಗಳ ಪ್ರಕಾರ ಈ ಒಂದು 300ಕ್ಕಿಂತನೂ ಹೆಚ್ಚು ಜನರು ಏನು ಈ ಒಂದು ಡೆಲ್ಲಿ ನಿಜಾಮುದ್ದೀನ್ ಕಾರ್ಯಕ್ರಮದ ನಂತರ ಬಂದಿದ್ರು, ಅವರೆಲ್ಲರೂ ಕೂಡ ಕೇವಲ ಒಂದು ಸ್ಥಳದಲ್ಲಿ ಅಂತ ಇರಲಿಲ್ಲ. ಅವರು ರಾಜ್ಯದೊಳಗೆ ನಾನಾ ಸ್ಥಳಗಳಿಗೆ ಓಡಾಡಿದ್ದಾರೆ. ಹಾಗಾಗಿ ಅವರೆಲ್ಲರನ್ನೂ ಕೂಡ ಹುಡುಕಿ ಕ್ವಾರಂಟೈನ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಒಂದು ಮೂಲದ ಪ್ರಕಾರ ಇವರು ಅಷ್ಟು ಜನನ್ನು ಟ್ರ್ಯಾಕ್ ಮಾಡೋದು ಇನ್ನೂ ಸಾಧ್ಯ ಆಗಿಲ್ಲ. ಯಾಕೆಂದ್ರೆ ಆರೋಗ್ಯ ಇಲಾಖೆ ಕೂಡ ಸುತ್ತೋಲೆಗಳನ್ನ ಹೊರಡಿಸ್ತಾ ಇದೆ. ಯಾರ್ಯಾರು ಅವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅವರೆಲ್ಲ ನೀವಾಗೆ ಬನ್ನಿ ಅಂತ. ಸೊ ಸದ್ಯದ ಮಟ್ಟಿಗೆ ಎಲ್ಲ ಅರ್ಧ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ಲಿಸ್ಟ್ ಬರ್ತಾನೆ ಇದೆ. ಪ್ರತಿ ಕ್ಷಣನೂ ಈ ಒಂದು ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ. ಏನು ಕಾರವಾರದಲ್ಲಿ ಇಷ್ಟು ಜನ, ಬಳ್ಳಾರಿಯಲ್ಲಿ ಇಷ್ಟು ಜನ, ಏನು ಬೆಂಗಳೂರಿಗೆ ಬಂದವರು ಇಷ್ಟು ಜನ ಅಂತ. ಸೊ ಈ ಒಂದು ಲಿಸ್ಟ್ ನ ಇಟ್ಕೊಂಡು ಈ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಅವರೆಲ್ಲರನ್ನೂ ಕೂಡ ಟ್ರ್ಯಾಕ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರನ್ನೂ ಖಂಡಿತವಾಗ್ಲೂ ನಾವು ಟ್ರ್ಯಾಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಈ ಕ್ಷಣಕ್ಕೆ ಅಷ್ಟು ಜನರನ್ನ ಇನ್ನೂ ಹಿಡಿಯೋಕೆ, ಅಂದ್ರೆ ಅವರೆಲ್ಲರನ್ನೂ ಕೂಡ ಪತ್ತೆ ಹಚ್ಚೋದಿಕ್ಕೆ ಸಾಧ್ಯ ಆಗಿಲ್ಲ. ಅವರೆಲ್ಲರ ಒಂದು ಲಿಸ್ಟ್ ಅನ್ನ ತರಿಸ್ಕೊಳ್ಳಲಾಗಿದೆ. ಅವರ ಹೆಸರೇನು, ಅವರ ವಿಳಾಸ ಏನು, ಅವ್ರು ಎಲ್ಲೆಲ್ಲಿ ಓಡಾಡಿದ್ರು, ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗಿದೆ ಹೊರತು ಅವರೆಲ್ಲರನ್ನೂ ಕೂಡ ಟ್ರ್ಯಾಕ್ ಮಾಡೋದು ಇನ್ನೂ ಸಾಧ್ಯ ಆಗಿಲ್ಲ. ಬಹುಶಃ ಇದಕ್ಕೆ ಇನ್ನೂ 1-2 ದಿನ ತಗಲ್ಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಈ ಒಂದು ಸಂಖ್ಯೆ ತುಂಬಾ ದೊಡ್ಡದಿದೆ. ಕೇವಲ ಒಬ್ರು ಅಥವಾ ಇಬ್ರು ಪೇಷಂಟ್ ಇದ್ದಂತ ಸಂದರ್ಭದಲ್ಲೇ ಅವರ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅನ್ನ ಹುಡುಕೋದು, ಅವರ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ನ ಹುಡುಕೋದು ಎಷ್ಟೊಂದು ಕಷ್ಟಕರವಾದಂತಹ ಒಂದು ಕೆಲಸ ಆಗಿತ್ತು. ಅಂತ ಸಂದರ್ಭದಲ್ಲಿ 342 ಜನ ಏನೋ ಅವರು ಪಾಸಿಟಿವ್ ಇದಾರಾ ನೆಗೆಟಿವ್ ಇದಾರಾ ಅನ್ನೋದು ಗೊತ್ತಿಲ್ಲ. ಅವರೆಲ್ಲರ ಒಂದು ರಕ್ತ ಮತ್ತು ಕಫದ ಮಾದರಿಯ ಪರೀಕ್ಷೆ ಆಗಬೇಕಾಗಿದೆ. ಆ ಎಲ್ಲಾ ಪರೀಕ್ಷೆಗಳ ರಿಸಲ್ಟ್ ಬರೋದಕ್ಕೆ 1-2 ದಿನ ಸಮಯ ಹಿಡಿಯುತ್ತೆ. ಇಷ್ಟೊಂದು ಜನರ ರಿಸಲ್ಟ್ ಒಟ್ಟಿಗೆ ಬರೋದಕ್ಕೆ ಆಗೋದಿಲ್ಲ, ಅದಕ್ಕೂ ಟೈಮ್ ಬೇಕು. ಆ ಎಲ್ಲಾ ರಿಸಲ್ಟ್ ಬಂದ ನಂತರ ಯಾರ್ಯಾರು ಪಾಸಿಟಿವ್ ಇದ್ರು ಆ ಪಾಸಿಟಿವ್ ಇದ್ದವರ ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಗಳನ್ನ ಟ್ರೇಸ್ ಮಾಡಬೇಕು. ಯಾರ್ಯಾರು ಪಾಸಿಟಿವ್ ಇಲ್ಲ ನೆಗೆಟಿವ್ ಇದ್ದಾರೆ ಅಂತ ಗೊತ್ತಾಗುತ್ತೆ ಅವರೆಲ್ಲರನ್ನೂ ಕೂಡ ಐಸೋಲೇಷನ್ ಅಲ್ಲಿ ಇಡೋದಾಗಬೇಕು, ಕ್ವಾರಂಟೈನ್ ಅಲ್ಲಿ ಇಡೋದಾಗಬೇಕು. ಈ ಎಲ್ಲಾ ಕೆಲಸಗಳನ್ನ ಮಾಡೋದು ಆರೋಗ್ಯ ಇಲಾಖೆಯ ಕಡೆಯಿಂದ ಆಗುತ್ತೆ ಅನ್ನೋದು ಹೌದಾದ್ರೂ ಕೂಡ ಇದಕ್ಕೆ ಸಾಕಷ್ಟು ಸಮಯ ಬೇಕು. ಅಷ್ಟರಲ್ಲಿ ಮತ್ತಷ್ಟು ಅಪಾಯ ಹೆಚ್ಚಾಗುವಂತ ಆತಂಕವಂತೂ ಇವಾಗ ಇದ್ದೇ ಇದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಸೌಮ್ಯ ಕಳಸ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಜಮಾತ್ ಸಭೆಯಲ್ಲಿ ಭಾಗಿಯಾಗಿದ್ದು ಬರೀ ಭಾರತೀಯರು ಮಾತ್ರ ಅಲ್ಲ, ವಿದೇಶಿಗರು ಕೂಡ ಇದ್ರು. ಆ ಕುರಿತಾದ ಬ್ರೇಕಿಂಗ್ ನ್ಯೂಸ್. ದೆಹಲಿ ತಬ್ಲಿಗ್ ಜಮಾತ್ ಸಭೆಯಲ್ಲಿ ವಿದೇಶಿಗರು ಕೂಡ ಭಾಗಿಯಾಗಿದ್ರು. ಜಮಾತ್ಗೆ ಬಂದು ದೇಶದೆಲ್ಲೆಡೆ ಸಂಚಾರವನ್ನ ಮಾಡಿದ್ದಾರೆ. ಸುಮಾರು 2,000 ವಿದೇಶಿಗರು ಸಂಚಾರವನ್ನ ಮಾಡಿರುವಂತದ್ದು ಇದೇ ಸಾಕಷ್ಟು ಆತಂಕವನ್ನ ಸೃಷ್ಟಿ ಮಾಡುವಂತ ವಿಚಾರ. 2,000 ಜನ ದೇಶದಾದ್ಯಂತ ಸಂಚಾರವನ್ನ ಮಾಡಿದ್ದಾರೆ ಅಂದ್ರೆ ಇದು ಅಕಸ್ಮಾತ್ ಅವರಲ್ಲಿ ಯಾರಿಗಾದ್ರೂ ಪಾಸಿಟಿವ್ ಬಂದು ಮತ್ತಿನ್ಯಾರ್ಯಾರಿಗೆ ಹಬ್ಬಿದ್ಯೋ ಏನೋ ಅನ್ನುವ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಪ್ರವಾಸಿ ವೀಸಾವನ್ನ ಪಡೆದು ಭಾರತಕ್ಕೆ ಆಗಮಿಸಿದ್ರು. 70 ದೇಶಗಳಿಂದ 2,000 ಜನರು ಆಗಮಿಸಿದ್ರು.
ತಬ್ಲಿಗ್ ಸೇವೆಯಲ್ಲಿ ದೇಶದೆಲ್ಲೆಡೆ ಸಂಚಾರವನ್ನ ಮಾಡಿದ್ದಾರೆ. ಬಾಂಗ್ಲಾದೇಶದಿಂದ 493 ಜನರು ಬಂದಿದ್ರು, ಇಂಡೋನೇಷ್ಯಾದಿಂದ 472, ಮಲೇಷ್ಯಾದಿಂದ 150 ಜನ, ಥೈಲ್ಯಾಂಡ್ನಿಂದ 142 ಜನ. ದೇಶದೆಲ್ಲೆಡೆ ಹರಡಿರುವವರಿಗೆ ವಾಪಸ್ ಕರೆಸಲಿಕ್ಕೆ ಯತ್ನವನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಟೋಟಲ್ ಆಗಿ ವಿದೇಶದಿಂದ ಬಂದಂತವರು 2,000 ಜನ. ಸೊ ಹೀಗಾಗಿ ಕೆಲವರು ವೀಸಾದ ನಿಯಮವನ್ನು ಕೂಡ ಉಲ್ಲಂಘಿಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸೊ ಅವರು ಯಾರು, ಏನು, ಎತ್ತ ಅನ್ನೋದ್ರ ಬಗ್ಗೆ ಹೇಗೆ ಪತ್ತೆ ಹಚ್ಚುತ್ತೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಅನ್ನುವ ಪ್ರಶ್ನೆಗೆ ಇನ್ನಷ್ಟೇ ಉತ್ತರ ಸಿಗಬೇಕಾಗಿದೆ. ರಾಜ್ಯದಲ್ಲಿ ನಿಜಾಮುದ್ದೀನ್ ಸಭೆಯ ಕರಿನೆರಳು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಕಾಣಿಸಿಕೊಳ್ತಾ ಇದೆ. ಬಾಗಲಕೋಟೆಯನ್ನು ಕೂಡ ಬಿಟ್ಟಿಲ್ಲ. ರಾಜ್ಯದಲ್ಲಿ ನಿಜಾಮುದ್ದೀನ್ ಸಭೆಯ ಕರಿನೆರಳು ಈಗ ಆಲ್ರೆಡಿ ಬೀರಿರುವಂತದ್ದು. ಬಾಗಲಕೋಟೆಗೂ ಕೂಡ ತಬ್ಲಿಗ್ ಜಮಾತ್ ಸಭೆ ಲಿಂಕ್ ಈಗಾಗಿರುವಂತದ್ದು. ಬಾಗಲಕೋಟೆ ಜಿಲ್ಲೆಯ 16 ಜನ ಸಭೆಯಲ್ಲಿ ಭಾಗಿಯಾಗಿದ್ರಂತೆ. ಈಗಾಗಲೇ 4 ಜನರನ್ನ ಪತ್ತೆ ಮಾಡಿದೆ ಆರೋಗ್ಯ ಇಲಾಖೆ. ಹುನಗುಂದ ಮೂಲದ 3 ಜನ, ಬಾಗಲಕೋಟೆ ನಗರದ ಒಬ್ಬ ವ್ಯಕ್ತಿಯನ್ನ ಪತ್ತೆ ಹಚ್ಚಿದೆ. 4ವರಿಗೂ ಜಿಲ್ಲಾಸ್ಪತ್ರೆಯ ಐಸೋಲೇಷನ್ ವಾರ್ಡ್ಗೆ ಶಿಫ್ಟ್ ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇವರ ಗಂಟಲು ದ್ರವದ ಮಾದರಿ, ರಕ್ತದ ಮಾದರಿಯನ್ನ ಲ್ಯಾಬ್ಗೆ ಕಳುಹಿಸಿಕೊಡಲಾಗಿದೆ. ಉಳಿದವರ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು. ಬಾಗಲಕೋಟೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಂದ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇರುವಂತದ್ದು. ತಬ್ಲಿಗ್ ಜಮಾತ್ ಸಭೆಯ ಕರಿನೆರಳು ರಾಜ್ಯದಲ್ಲಿ ಯಾವ ರೀತಿಯಾಗಿ ಬೀರಿದೆ ಅನ್ನೋದನ್ನ ನೀವು ಕೂಡ ನೋಡ್ತಾ ಇದ್ದೀರಿ. ಹಾಗೆ ಬಳ್ಳಾರಿಯಲ್ಲೂ ಕೂಡ ಅಷ್ಟೇ. ದೆಹಲಿಯ ಸಭೆಯಲ್ಲಿ ಬಳ್ಳಾರಿಯಿಂದ 12 ಜನ ಭಾಗಿಯಾಗಿದ್ರಂತೆ. ಈ ಕುರಿತಾದ ಒಂದು ಬ್ರೇಕಿಂಗ್. ಈಗ ಈ ಒಂದು ನಂಬರ್ಸ್ ಏನ್ ತೋರಿಸ್ತಾ ಇದ್ವಿ, ಇದೆಲ್ಲವೂ ಕೂಡ ಪ್ರಾಥಮಿಕವಾಗಿ ಲಭ್ಯವಾಗಿರುವಂತ ನಂಬರ್ಸ್ಗಳು. ದೆಹಲಿಯ ಸಭೆಯಲ್ಲಿ ಬಳ್ಳಾರಿಯಿಂದ 12 ಜನ ಭಾಗಿಯಾಗಿರುವಂತದ್ದು. ನಿನ್ನೆ ಹುಡುಕಾಟ ನಡೆಸಿದಂತ ಸಂದರ್ಭದಲ್ಲಿ 6 ಜನ ಸಿಕ್ಕಿದ್ದಾರೆ. ದೆಹಲಿಯ ಧಾರ್ಮಿಕ ಸಭೆಯಲ್ಲಿ ಭಾಗಿಯಾಗಿದ್ದಂತವರು. ಇನ್ನೂ 6 ಜನರಿಗಾಗಿ ನಡೀತಾ ಇದೆ ಶೋಧ. ಯಾರು, ಏನು, ಎತ್ತ ಅನ್ನೋದ್ರ ಬಗ್ಗೆ ಆರೋಗ್ಯ ಅಧಿಕಾರಿಗಳು ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯ ಜೊತೆ ಸೇರ್ಕೊಂಡು ಸ್ವಯಂ ಪ್ರೇರಣೆಯಿಂದ ಟೆಸ್ಟ್ ಮಾಡಿಸಿಕೊಳ್ಳಿ ಅಂತ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಆರೋಗ್ಯದ ದೃಷ್ಟಿಯಿಂದ, ನಿಮ್ಮ ಕುಟುಂಬದ ಆರೋಗ್ಯದ ದೃಷ್ಟಿಯಿಂದ, ನಿಮ್ಮ ಸಮುದಾಯದ ಆರೋಗ್ಯದ ದೃಷ್ಟಿಯಿಂದ ನೀವೇ ಬಂದು ಪರೀಕ್ಷೆ ಮಾಡಿಸ್ಕೊಳ್ಳಿ. ಯಾರು ಹೋಗಿದ್ರಿ ಅವರು, ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರನ್ನ ಆಗ್ಲಿ, ನಿಮ್ಮ ಊರು ಯಾವುದು ಅಂತ ಆಗ್ಲಿ ಯಾವುದನ್ನು ಕೂಡ ರಿವೀಲ್ ಮಾಡುವುದಿಲ್ಲ ಅಂತ ಈಗ ಆಲ್ರೆಡಿ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಮಾಧ್ಯಮದ ಮುಖಾಂತರ. ದೇಶದಾದ್ಯಂತ ಹಬ್ಬುತ್ತಿದೆ ನಿಜಾಮುದ್ದೀನ್ ನಂಜು. ಈಗ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಏನ್ ಮಾಡ್ತಾ ಇದೆ ಹಾಗಾದ್ರೆ ಕೇಂದ್ರ ಸರ್ಕಾರ ಅನ್ನುವ ಕುರಿತಾದ ಬ್ರೇಕಿಂಗ್. ದೇಶದಾದ್ಯಂತ ಈ ಒಂದು ನಿಜಾಮುದ್ದೀನ್ ನಂಜು ಅಂದ್ರೆ ಆ ಒಂದು ಆತಂಕ ಮನೆ ಮಾಡಿರುವಂತದ್ದು. ಸೊ ಹೀಗಾಗಿ ಕೇಂದ್ರ ಸರ್ಕಾರ ನಾನಾ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಎಲ್ಲ ರಾಜ್ಯಗಳ ಸಿಎಸ್ ಅಂದ್ರೆ ಮುಖ್ಯ ಕಾರ್ಯದರ್ಶಿ, ಇನ್ನ ಡಿಜಿ, ಐಜಿಪಿಗಳ ಜೊತೆ ಚರ್ಚೆಯನ್ನ ನಡೆಸ್ತಾ ಇದೆ. ಪೊಲೀಸ್ ಮಹಾನಿರ್ದೇಶಕರು, ಆ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕ ಹಾಗೆ ಮುಖ್ಯ ಕಾರ್ಯದರ್ಶಿಗಳ ಜೊತೆ ಕೇಂದ್ರ ಸರ್ಕಾರ ಚರ್ಚೆಯನ್ನ ಮಾಡಿದೆ. ಕೇಂದ್ರ ಕ್ಯಾಬಿನೆಟ್ ಸೆಕ್ರೆಟರಿ ರಾಜೀವ್ ಗೌಬಾ ಅವರು ಚರ್ಚೆಯನ್ನ ಮಾಡಿರುವಂತದ್ದು. ಎಷ್ಟೆಷ್ಟು ಜನ ದೆಹಲಿಯ ಸಭೆಯಲ್ಲಿ ಭಾಗವಹಿಸಿದ್ರು, ಹಿಂತಿರುಗುವವರ ಬಗ್ಗೆ ಇರುವ ಮಾಹಿತಿ ಏನು ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಎಷ್ಟು ಜನರಿಗೆ ಕೊರೋನಾ ಸೋಂಕು ತಗುಲಿದೆ, ರಾಜ್ಯ ಸರ್ಕಾರಗಳು ಏನೇನ್ ಕ್ರಮವನ್ನ ಕೈಗೊಂಡಿದ್ದಾರೆ, ಅವರನ್ನ ಟ್ರ್ಯಾಕ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ಯಾದಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಕೇಂದ್ರ ಸರ್ಕಾರ. ಇವರೆಗಿನ ಸುದ್ದಿ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮ. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಮೊದಲ ದಿನ